ಓಂ ರೀಂ ಪ್ರತ್ಯಂಗಿರಾಯಿ ನಮಃ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು, ಸಂತೋಷವನ್ನು, ನೆಮ್ಮದಿಯನ್ನು ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೂ ಸಹ, ಎಲ್ಲ ನನ್ನ ಪ್ರಿಯ ಸ್ನೇಹಿತರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. 2026ನೇ ಇಸ್ವಿನಲ್ಲಿ ಯಾವ ರಾಶಿಯವರಿಗೆ ಶೀಘ್ರ ವಿವಾಹ ಯೋಗ, ವಿವಾಹ ಭಾಗ್ಯ ಅಥವಾ ಸಂತಾನ ಭಾಗ್ಯ ಉಂಟಾಗಲಿಕ್ಕೆ ಅವಕಾಶ ಇದೆ ಅಂತ ನಾವು ತಿಳ್ಕೊಳ್ಳೋಣ. 2025ರಲ್ಲಿ ಸಾಕಾಗಷ್ಟು ಪ್ರಯತ್ನವನ್ನು ಮಾಡಿದ್ವಿ, ತುಂಬ ಹೆಣ್ಣುಗಳನ್ನು ನೋಡಿದ್ವಿ, ತುಂಬ ಗಂಡುಗಳನ್ನು ನೋಡಿದ್ವಿ. ಆದರೆ ಯಾವ ಪ್ರಯತ್ನದಲ್ಲಿಯೂ ಸಹ ನಮಗೆ ವಿವಾಹ ಆಗಿಲ್ಲ. ನಾವು ಬರ್ತೀವಿ, ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ, ನಮಗಿಷ್ಟ ಆಗುತ್ತೆ, ಅವ್ರಿಗಿಷ್ಟ ಆಗುತ್ತೆ. ಆದರೆ ಮದುವೆ ವಿವಾಹದ ಹಂತದವರೆಗೂ ಸಹ ಆ ಪ್ರಯತ್ನಗಳು ಬರಲ್ಲ. ನಮಗಿಷ್ಟ ಆದರೆ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆದರೆ ನಮಗಿಷ್ಟ ಆಗಲ್ಲ. ನಮ್ಮ ಕಡೆಯವ್ರಿಗಿಷ್ಟ ಆದರೆ ಅವ್ರ ಕಡೆಯವ್ರಿಗಿಷ್ಟ ಆಗಲ್ಲ, ಅವ್ರ ಕಡೆಯವ್ರಿಗಿಷ್ಟ ಆದರೆ ನಮ್ಮ ಕಡೆಯವ್ರಿಗಿಷ್ಟ ಆಗಲ್ಲ. ವಧು ಒಪ್ಕೊಂಡ್ರೆ ವರ ಒಪ್ಕೊಳ್ಳಲ್ಲ, ವರ ಒಪ್ಕೊಂಡ್ರೆ ವಧು ಒಪ್ಕೊಳ್ಳಲ್ಲ. ವರ ವಧು ಒಪ್ಕೊಂಡ್ರೆ ಅವರ ತಂದೆ ತಾಯಿಗಳು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹಲವಾರು ರೀತಿಯಲ್ಲಿ ವಿಘ್ನಗಳುಂಟಾಗಿ 2025ರಲ್ಲಿ ಸಾಕಾಗಷ್ಟು ಪ್ರಯತ್ನಗಳನ್ನು ಮಾಡಿದ್ವಿ. ಆದರೆ ಯಾವುದೇ ರೀತಿಯಲ್ಲೂ ಸಹ ನಮಗೆ ಫಲ ಸಿಕ್ಕಿಲ್ಲ ಅಂತ ಕೆಲವು ರಾಶಿಯವರು ಹೇಳ್ತಾ ಇರ್ತೀರ. ಅಂತಹವರಿಗೆ 2026ನೇ ಇಸ್ವಿನಲ್ಲಿ ಯಾವ ರಾಶಿಯವರಿಗೆ ವಿವಾಹ ಯೋಗ ಇದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮೊದಲು ವಿವಾಹ ಯೋಗ ಬರಬೇಕು ಅಂತಂದರೆ ನಮ್ಮ ಜಾತಕ ರೀತಿಯಲ್ಲಾದರೂ ಗುರುಬಲ ಇರಬೇಕು, ಶನಿ ಬಲ ಇರಬೇಕು, ಅಥವಾ ಗೋಚಾರದಲ್ಲಿಯಾದರೂ ಸಹ ಶನಿ ಬಲ ಅಥವಾ ಗುರುಬಲ ಇರಬೇಕು. ವಿಶೇಷವಾಗಿ ವಿವಾಹ ಅಂತಂದರೆ ಗುರುವಿನ ದೃಷ್ಟಿ, ಗುರುವಿನ ಕೃಪಾ ಕಟಾಕ್ಷೆ, ಗುರುವಿನ ಶ್ರೀ ರಕ್ಷೆ ಸಿಕ್ಕಿದ್ರೆ ಮಾತ್ರ ಶೀಘ್ರ ವಿವಾಹ ಉಂಟಾಗಲಿಕ್ಕೆ ಸಾಧ್ಯ. ಅಂತಹ ಸನ್ನಿವೇಶಗಳಲ್ಲಿ 2026ನೇ ಇಸ್ವಿನಲ್ಲಿ ಯಾವ ಗ್ರಹಗಳ ಮೇಲೆ ಗುರುದೃಷ್ಟಿ ಇದೆ, ಗುರುವಿನ ಕೃಪಾ ಕಟಾಕ್ಷೆ ಇದೆ, ಯಾವ ರಾಶಿಯವರಿಗೆ ಗುರುಬಲದೊಂದಿಗೆ ಅವರು 2026ನೇ ಇಸ್ವಿನಲ್ಲಿ ವಿವಾಹ ಸೌಭಾಗ್ಯವನ್ನು ಪಡ್ಕೊತಾರೆ ಅಂತ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿ ಅಂತಿಮ ಹಂತದವರೆಗೂ ಸ್ಟೇ ಆಗಿ ಸಂಪೂರ್ಣವಾಗಿ ವೈಜ್ಞಾನಿಕವಾದಂಥ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಪ್ರಿಯ ಸ್ನೇಹಿತರೆ, ಯಾವುದೇ ಒಂದು ವಿವಾಹ ಅದು ಮಾಂಗಲ್ಯ ಧಾರಣೆವರೆಗೂ ಸಹ ಬರಬೇಕು ಅಂತಂತಂದರೆ ಅವರಿಗೆ ಗುರುಬಲ ಇರಬೇಕು. ಹಾಗೆ 2026ನೇ ಇಸ್ವಿನಲ್ಲಿ ಯಾವ ರಾಶಿಯವರಿಗೆ ಗುರುಬಲ ಇದೆ ಅಂತ ನಾವು ನೋಡೋದಾದರೆ, ವಿಶೇಷವಾಗಿ ವೃಷಭ ರಾಶಿಯವರು 2026ರಲ್ಲಿ ಗುರುಬಲದ ಜೊತೆಗೆ ಶನಿ ಬಲವನ್ನೂ ಪಡ್ಕೊಳ್ಳೋದ್ರಿಂದ ಶೀಘ್ರ ವಿವಾಹ ಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾರ್ಯಾರು ವೃಷಭ ರಾಶಿಯವರು ಇದ್ದೀರಾ ಅವರಿಗೆ ಉದ್ಯೋಗದಲ್ಲಿರ್ಬೋದು, ವಿವಾಹ ಜೀವನದಲ್ಲಿರ್ಬೋದು, ಹಣಕಾಸಿನ ವಿಚಾರದಲ್ಲಿರ್ಬೋದು, ಎಲ್ಲ ರೀತಿಯ ಯಶಸ್ಸನ್ನು ಕಾಣೋದ್ರ ಮೂಲಕ 2026ನೇ ಮೊದಲನೇ ಭಾಗದಲ್ಲಿ, ಅಂದರೆ ಜಾನ್ವರಿಯಿಂದ ಜೂನ್ ಅಥವಾ ಜುಲೈ ಈ ಮಧ್ಯಂತರ ಅವಧಿಯಲ್ಲಿ ವಿವಾಹಕ್ಕೆ ಮೂವ್ ಆನ್ ಆಗಲು ಅತ್ಯಂತ ಉತ್ತಮವಾದಂಥ ಸಂದರ್ಭ ಆಗಿರ್ತದೆ. ಹಾಗಾಗಿ ನೀವು ಮಗದಷ್ಟು ಗುರುಬಲವನ್ನು, ಗುರುವಿನ ಕೃಪಾ ಕಟಾಕ್ಷೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಶೀಘ್ರ ವಿವಾಹ ಭಾಗ್ಯವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ಲಿಕ್ಕೆ ಇಚ್ಛೆಯನ್ನು ಪಡ್ತೀನಿ. ಎರಡನೇ ರಾಶಿ ಯಾವುದಪ್ಪ ಅಂತಂದರೆ ಅದು ಸಿಂಹರಾಶಿ. 2026ರ ಜನವರಿಯಿಂದ ಜೂನ್ವರೆಗೂ ಸಹ ಸಿಂಹರಾಶಿಯವರಿಗೂ ಸಹ ಗುರುಬಲ ಇರೋದ್ರಿಂದ ಲಾಸ್ಟ್ ಏನೋ ಒಂದು 6 ತಿಂಗಳು, 1 ವರ್ಷದಿಂದ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ಗೃಹ ಸೌಖ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದ ಆ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಗುರುಬಲದೊಂದಿಗೆ, ಗುರುವಿನ ಕೃಪಾ ಕಟಾಕ್ಷೆಯೊಂದಿಗೆ 2026ರ ಮೊದಲ ಭಾಗದಲ್ಲಿ ತಾವೂ ಸಹ ವಿವಾಹ ಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಸೂಕ್ತವಾದಂಥ ಸಮಯ ಇದೆ. ಹಾಗಾಗಿ ಮಗದಷ್ಟು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ವಿವಾಹಕ್ಕೆ ಸಿಂಹರಾಶಿಯವರು ಸಹ ಮೋಹನ ಆಗ್ಬೋದು. ಮೂರನೇ ರಾಶಿ ಯಾವುದಪ್ಪ ಅಂತಂದರೆ ಅದು ತುಲಾರಾಶಿ. ವಿಶೇಷವಾಗಿ ವೃಷಭ ರಾಶಿಯೊಂದಿಗೆ ತುಲಾರಾಶಿಯವರಿಗೂ ಸಹ ಈ ವರ್ಷದಲ್ಲಿ ಗುರುಬಲದ ಜೊತೆಗೆ
ಶನಿ ಬಲವೂ ಸಹ 2026 ಜಾನ್ವರಿಯಿಂದ 2026 ಜೂನ್ ಮಧ್ಯಂತರ ಕಾಲಾವಧಿಗೆ ಈ ಫಸ್ಟ್ ಹಾಫ್ ಏನಿದೆ ಇದು ಅವರಿಗೆ ರಾಜಯೋಗದ ಕಾಲ ಆಗಿರುತ್ತೆ. ಹಾಗಾಗಿ ಯಾರ್ಯಾರು ತುಲಾರಾಶಿಯವರಿದ್ದೀರೋ ಅವರೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಗುರುಕೃಪೆಯೊಂದಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಹಾನೆಸ್ಟಾಗಿ ಪ್ರಯತ್ನ ಮಾಡಿದ್ದೆ ಆದರೆ ಜೂನ್ ಒಳಗಡೆ ತಮಗೆ ವಿವಾಹ ಭಾಗ್ಯ ಕೂಡಿಬರ್ತಕ್ಕಂಥ ಎಲ್ಲ ಸನ್ನಿವೇಶಗಳಿದೆ ಅಂತ ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಮುಂದಿನ ರಾಶಿ ಧನುಸ್ಸು ರಾಶಿ ಮತ್ತು ಕುಂಭರಾಶಿಯವರು. ಧನುಸ್ಸು ರಾಶಿ ಮತ್ತು ಕುಂಭರಾಶಿಯವರಿಗೆ ಶನಿ ಬಲದೊಂದಿಗೆ ಗುರುಬಲನೂ ಸಹ ಒಂದು 80% ಸಿಗೋದ್ರಿಂದ ವಿಶೇಷವಾಗಿ ಧನುಸ್ಸು ರಾಶಿಯವರಿಗೆ ಗುರುಬಲದ ಆಶೀರ್ವಾದದೊಂದಿಗೆ ಗುರುಕೃಪೆಯೊಂದಿಗೆ 2026 ಜಾನ್ವರಿಯಿಂದ ಜೂನ್ ಮಧ್ಯಂತರ ಕಾಲಾವಧಿಯಲ್ಲಿ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಬಂದು ಉದ್ಯೋಗದಲ್ಲಿ ಉಂಟಾಗ್ತಕ್ಕಂಥ ಮಾನಸಿಕವಾದಂಥ ದೈಹಿಕವಾದಂಥ ಕಿರಿಕಿರಿಗಳಿಂದ ಹೊರಗಡೆ ಬಂದು ಉದ್ಯೋಗದಲ್ಲಿ ಯಶಸ್ಸು ಕಾಣೋದ್ರ ಮೂಲಕ ಉದ್ಯೋಗದಲ್ಲಿ ಪ್ರಮೋಷನ್ನ ಪಡ್ಕೊಳ್ಳೋದ್ರ ಮೂಲಕ ಆರೋಗ್ಯವನ್ನು ಸುಧಾರಣೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಲಾಸ್ಟ್ 2025 ಏನೇನು ಕಷ್ಟಗಳನ್ನು ಎದುರಿಸ್ತಾ ಇದ್ರೋ ಆ ಎಲ್ಲ ಕಷ್ಟಗಳಿಂದ ಹೊರಬಂದು ವಿವಾಹ ಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ಗುರುಕೃಪೆಯೊಂದಿಗೆ ಶೀಘ್ರವಾಗಿ ಯಾರ್ಯಾರು ಧನುಸ್ಸು ರಾಶಿಯವರಿದ್ದರೂ ಅವರೆಲ್ಲರಿಗೂ ವಿವಾಹ ಭಾಗ್ಯವನ್ನು ಕೊಡಲಿ ಅಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ. ಕೊನೆಯದಾದಂಥ ರಾಶಿ ಯಾವುದಪ್ಪ ಅಂತಂದರೆ ಅದು ಕುಂಭರಾಶಿ. 2026 ಕುಂಭರಾಶಿಯವರಿಗೂ ಸಾಡೆ ಸಾತಿ ನಡೀತಾ ಇದ್ದರೂ ಸಹ 2026 ಜಾನ್ವರಿಯಿಂದ ಜೂನ್ ಈ ಒಂದು ಮಧ್ಯಂತರ ಕಾಲಾವಧಿ ಏನಿದೆ ಅವರಿಗೆ ರಾಜಯೋಗದ ಕಾಲಾವಧಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಂದು ನಿಯಮ ಇದೆ ಜ್ಯೋತಿಷ್ಶಾಸ್ತ್ರ ರೀತಿಯಲ್ಲಿ, ಸಾಡೆ ಸಾತಿ ಅಂತಿಮ ಹಂತಕ್ಕೆ ಬಂದಾಗ ಅವ್ರು ಏನು ಆ 7 ವರ್ಷಗಳ ಕಾಲ ಕಷ್ಟಗಳನ್ನು ನಷ್ಟಗಳನ್ನು ಅಪಮಾನಗಳನ್ನು ಎದುರಿಸ್ತಾ ಇರ್ತಾರೆ, ಆ ಕಷ್ಟ ನಷ್ಟ ಅಪಮಾನಗಳಿಂದ ಹೊರಬಂದು ಅವ್ರಿಗೇನಾದರೂ ಒಂದು ಉತ್ತಮವಾದಂಥ ಧನಾತ್ಮಕವಾದಂಥ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ವಿವಾಹ ಆಗಿಲ್ಲ ಅಂದರೆ ಅಂಥವ್ರಿಗೆ ವಿವಾಹ ಚಾನ್ಸಸ್ ಸಿಗ್ತಕ್ಕಂಥ ಅವಕಾಶ ಇದೆ, ವಿವಾಹ ಆಗ್ತಕ್ಕಂಥ ಸನ್ನಿವೇಶಗಳಿದೆ. ಹಾಗಾಗಿ ಇನ್ನೇನು ಸಾಡೆ ಸಾತಿ ಹಂತ ಕೊನೆ ಹಂತಕ್ಕೆ ಬಂದಿರೋದ್ರಿಂದ ಈ ಕೊನೆಯ ಹಂತದಲ್ಲಿ ಗುರುಬಲ ಸಿಗ್ತಾ ಇರೋದ್ರಿಂದ ಗುರುಕೃಪೆಯೊಂದಿಗೆ ಗುರುವಿನ ಆಶೀರ್ವಾದದೊಂದಿಗೆ ಶಿರಡಿ ಸಾಯಿಬಾಬರ ಆಶೀರ್ವಾದದೊಂದಿಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೆ ವಿವಾಹ ಆಗ್ತಕ್ಕಂಥ ಎಲ್ಲ ರೀತಿಯ ಅವಕಾಶಗಳಿದೆ. ಹಾಗಾಗಿ ವೃಷಭ ರಾಶಿಯವರು, ಸಿಂಹರಾಶಿಯವರು, ತುಲಾರಾಶಿಯವರು, ಧನುಸ್ಸು ರಾಶಿಯವರು, ಕುಂಭರಾಶಿಯವರು ಈ ರಾಶಿಯವರು ಹಾನೆಸ್ಟಾಗಿ ಪ್ರಯತ್ನವನ್ನು ಪಟ್ಟಿದ್ದೆ ಆದರೆ ವರರನ್ನು ಹುಡುಕಾಟ ಮಾಡಲಿಕ್ಕೆ ನೀವು ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೆ ಆದರೆ ವಿತಿನ್ ಜೂನ್ ಒಳಗಡೆ ತಮಗೆ ವಿವಾಹ ಆಗ್ತಕ್ಕಂಥ ಸನ್ನಿವೇಶಗಳು 100% ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಾವು ವೃಷಭ ರಾಶಿಯವರಾಗಿದ್ದರೆ, ತುಲಾರಾಶಿಯವರಾಗಿದ್ದರೆ, ಸಿಂಹರಾಶಿಯವರಾಗಿದ್ದರೆ, ಕುಂಭರಾಶಿಯವರಾಗಿದ್ದರೆ ಈ ವಿಚಾರಧಾರೆಗಳನ್ನು ತಮ್ಮ ಸ್ನೇಹಿತರೊಂದಿಗೆ, ತಮ್ಮ ಬಂಧು ಬಾಂಧವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶೀಘ್ರವಾಗಿ ತಮಗೆ ಕಲ್ಯಾಣ ಭಾಗ್ಯ ಕೊಡು ಬರಲಿ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.